ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಿಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತಿಂ. ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ವಾಯುಪುತ್ರ ಹನುಮಂತನೇ ನಮಃ. ಕ್ಷೇತ್ರ ದೇವತೆಯಾದ ಮುತ್ಯಾಲಮ್ಮ ದೇವತಾಭ್ಯೋ ನಮಃ. ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಕಳೆದ ಕೆಲ ದಿನಗಳಿಂದ ರಾಮಾಯಣ ಅಂತರ್ಗತವಾದಂತಹ ಸುಂದರಕಾಂಡ ರಾಮಾಯಣವನ್ನು ಹಂತ ಹಂತವಾಗಿ ಅದರಲ್ಲಿರುವಂತಹ ಸೂಕ್ಷ್ಮತೆಗಳನ್ನು ಮತ್ತು ವೈಶಿಷ್ಟ್ಯತೆಯನ್ನು ಚಿಂತನೆ ಮಾಡ್ತಾ ಹೋಗ್ತಾ ಇದ್ವಿ. ಜಾಂಬವಂತನಿಂದ ಜಾಗೃತಗೊಂಡ ಹನುಮಂತ ಲಂಕೆಯವರೆಗೂ ನಾನಾ ಪರೀಕ್ಷೆಗಳನ್ನು ಮತ್ತು ಕಷ್ಟಗಳನ್ನು ಅನುಭವಿಸಿ ಶತಯೋಜನ ಸಾಗರವನ್ನು ಲಂಘಿಸಿ ಲಂಕೆಯನ್ನು ತಲುಪಿದ್ದಾನೆ. ವಿಶೇಷವಾಗಿ ಲಂಕೆಯ ಬಗ್ಗೆ, ಲಂಕೆಯ ಸೌಂದರ್ಯದ ಬಗ್ಗೆ, ಲಂಕೆಯಲ್ಲಿರುವಂತಹ ಭವನಗಳ ಬಗ್ಗೆ, ಲಂಕೆಯ ಕ್ರೂರತೆಯ ಬಗ್ಗೆ ಎಲ್ಲವನ್ನು ಹನುಮಂತ ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ರಾತ್ರಿಯವರೆಗೂ ಕಾದು ನಾನು ಪುರಪ್ರವೇಶ ಮಾಡಬೇಕು, ಲಂಕೆಯ ಲಂಕಾಪುರವನ್ನು ಪ್ರವೇಶ ಮಾಡಬೇಕು ಅಂತ ಹನುಮಂತ ಅಲ್ಲೇ ಒಂದು ಸಣ್ಣ ಪರ್ವತದ ಮೇಲೆ ಕೂತಿದ್ದ. ರಾತ್ರಿ ಆಯಿತು, ಕತ್ತಲೆಯಾದ ನಂತರ ಹನುಮಂತ ಇನ್ನೇನು ನಾನು ಲಂಕೆಗೆ ಪ್ರವೇಶ ಮಾಡೋಣ, ಲಂಕೆಯಲ್ಲಿ ತಾಯಿ ಸೀತೆಯನ್ನು ಹುಡುಕ್ಲಿಕ್ಕೆ ಸೀತಾನ್ವೇಷಣೆಗಾಗಿ ನಾನು ಹೊರಡೋಣ ಅಂತ ಹೇಳಿ ತಯಾರಾಗಿ ಹೊರಟಿದ್ದಾನೆ. ಬಹಳ ಸುಂದರವಾದಂಥ ಲಂಕೆಯ ಸೌಂದರ್ಯಕ್ಕೆ ಹನುಮಂತ ಸಹಿತ ಮನಸೋತಿದ್ದ. ಲಂಕೆಯ ಪುರವನ್ನು ಪ್ರವೇಶ ಮಾಡಿ ಇನ್ನೇನು ಸ್ವಲ್ಪ ದೂರ ಹೋದ ಅನ್ನುವಷ್ಟರಲ್ಲಿ ಅವನಿಗೆ ಎದುರಾದದ್ದು ಲಂಕಾದಿ ದೇವತೆ ಲಂಕಿಣಿ. ಒಂದು ವಿಕಾರ ಸ್ವರೂಪದಲ್ಲಿ ನಿಂತಿದ್ದಂತಹ ಆ ಒಂದು ರಾಕ್ಷಸಿ, ನೀನು ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅಂತೆಲ್ಲ ಹನುಮಂತನನ್ನು ಪ್ರಶ್ನೆ ಮಾಡ್ತಾಳೆ. ಅದಕ್ಕೆಲ್ಲ ಸರಿಯಾದ ಉತ್ತರವನ್ನು ಹನುಮಂತ ಕೊಡ್ತಾನೆ. ನಾನು ಒಂದು ಬಾರಿ ಒಳಗೆ ಹೋಗಿ ಒಂದು ಸರ್ತಿ ಲಂಕಾಪುರವನ್ನು ಪರಿವೀಕ್ಷಣೆ ಮಾಡ್ಕೊಂಡು ಬಂದ್ಬಿಡ್ತೀನಿ, ಈ ಲಂಕೆಯ ಸೌಂದರ್ಯವನ್ನು ನಾನು ನೋಡಿ ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಆದರೆ ಆ ಲಂಕಿಣಿ ಯಾವುದೇ ವಿಚಾರಕ್ಕೆ ರಾಜಿಯಾಗದೆ, ನನ್ನ ರಾಜನ ಆಜ್ಞೆ ಇದೆ, ನಾನು ಯಾವುದೇ ಸಂದರ್ಭದಲ್ಲಿ ಅಪರಿಚಿತರನ್ನು ಯಾರನ್ನು ನಾನು ಒಳಗಡೆ ಬಿಡುವಂತಹ ಪ್ರಸಕ್ತಿಯೇ ಇಲ್ಲ ಅಂತ ಹೇಳುವಾಗ, ಅಂದರೆ ಒಂದು ವಿಚಾರ ನಮಗೆ ಬರ್ತದೆ, ಎಲ್ಲಿ ಈ ರೀತಿಯ ರಾಕ್ಷಸಿಯ ಗುಣ ಗೊತ್ತಾಗುತ್ತೆ ಅಂತಂದರೆ ಆ ಪುರವನ್ನು ಪ್ರವೇಶ ಮಾಡ್ಲಿಕ್ಕೆ ಮುಂಚೆನೆ ಗೊತ್ತಾಗುತ್ತೆ ಅಂತ. ಕೆಲವ್ರ ಮನೆಗೆ ನಾವು ಹೋಗ್ತೀವಿ, ಮನೆಗೆ ಒಳಗೆ ಹೋಗ್ಲಿಕ್ಕೆ ಮುಂಚೆನೆ ಆ ಮನೆ ಒಳಗಿರುವಂತಹ ಋಣಾತ್ಮಕ ಚಿಂತನೆಗಳು ನಮ್ಗೆ ಕಾಣ್ತಾ ಇರುತ್ತೆ. ಏನೋ ಬೇಸರದ ವಾತಾವರಣ, ಮನೆಯೆಲ್ಲ ಒಬ್ಬರ ಮೇಲೆ ಒಬ್ಬರು ಗೋಜಲು, ಕೊನೆಯ ಪಕ್ಷ ಒಂದು ಒಂದು ನೀರಿನ ಲೋಟ ನೀರನ್ನು ಕೊಡ್ಲಿಕ್ಕೆ ಕೂಡ ನೀನು ನಾನು ಅಂತ ಹೊಡೆದಾಡುವಂಥದ್ದು. ಈ ರೀತಿಯಾಗಿ ಲಂಕಾಪುರಿ ಅಂತಂದ್ರೆ ಅದು ಹಾಗೆ ನೋಡ್ಲಿಕ್ಕೆ ಚಂದ ಉಂಟು, ಆದ್ರೆ ಒಳಗೆ ಹೋಗ್ಲಿಕ್ಕೆ ಮುಂಚೆನೆ ಈ ರೀತಿಯ ರಾಕ್ಷಸೀಯ ಪ್ರವೃತ್ತಿಯ ಮಹಾ ಸ್ವರೂಪ ಒಂದು ಕಾಣ್ತಾ ಇದೆ. ಹನುಮಂತ ಪರಿಪರ್ಯ ಹೇಳಿದ್ರು ಲಂಕಿಣಿ ಕೇಳಲ್ಲ. ಅಂದ್ರೆ ಆ ಮನಸ್ಥಿತಿಯೇ ಹಾಗೆ. ಅದು ಕೆಲವ್ರು ಇರ್ತಾರೆ, ಅವ್ರಿಗೆ ಗೊತ್ತು ನಮ್ಮ ಧರ್ಮ ಏನು ಅಂತ. ಬಹಳ ಸೂಕ್ಷ್ಮವಾಗಿ ಹೇಳ್ತೀನಿ ನಾನು ಹಿಂದೂ ಅಂತ ಗೊತ್ತು, ನನಗೆ ನನ್ನ ದೇವರು ಅಂತಲೂ ಗೊತ್ತು, ಯಾರೋ ಬೇರೆಯವನ್ನ ಮಾಡ್ತಾ ಇರೋದು ಅನ್ಯಾಯವು ಅಂತಲೂ ಗೊತ್ತು. ಆದರೆ ಅದನ್ನ ಪ್ರತಿರೋಧ ಮಾಡುವಂತಹ ಮನಸ್ಥಿತಿ ನನ್ನಲ್ಲಿರೋಲ್ಲ. ಇದು ಈ ದೇಶದ ದೌರ್ಭಾಗ್ಯವೋ ಇನ್ನೊಂದು ಗೊತ್ತಿಲ್ಲ. ಅದು ಹಣದ ಲಾಲಸೆಯಿಂದಲೋ, ಅದು ಆಸ್ತಿಯ ಲಾಲಸೆಯಿಂದಲೋ ಗೊತ್ತಿಲ್ಲ.
ಸಾಧಾರಣ ಈಗೊಂದು ಅದೇ ರೀತಿಯಾದಂತಹ ಸರ್ಕಾರಗಳು ಕೂಡ ಇರ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಲಂಕಾಂ ರಾವಣ ಪಾಲಿತಾಂ, ಅವರಿಗೆ ಎದುರಲ್ಲಿ ಬಂದದ್ದು ಲಂಕಿಣಿ. ಆ ಲಂಕಿಣಿಯನ್ನ ಸ್ವಾಮಿ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ, ಏನಾದರೂ ಆಗೋಲ್ಲ. ಕೊನೆಗೆ ಲಂಕಿಣಿಗೆ ಇವರು ಹೇಳಿದ್ ಏನೂ ಅರ್ಥವಾಗದೆ ಬಲವಾಗಿ ಹನುಮಂತನ ದವಡೆಗೆ ಒಂದು ಹೊಡೆಯಕ್ಕೆ ಪ್ರಯತ್ನ ಪಡ್ತಾಳೆ. ಅದನ್ನೇ ಚೇತರಿಸಿಕೊಂಡಂತ ಹನುಮಂತ ಹೆಣ್ಣು ಅಂತ ನೋಡಿಕೊಂಡು ಅವಳಿಗೆ ಎಷ್ಟು ಜೋರಾಗಿ ಹೊಡಿಬೋದು ಬಹಳ ಸ್ಪಷ್ಟವಾಗಿದೆ. ಧರ್ಮವನ್ನ ಹನುಮಂತರು ಎಲ್ಲಿ ಮೀರಿಲ್ಲ. ಹೆಣ್ಣು ಅಂತ ಹೇಳ್ಕೊಂಡು ಒಂದು ಹೆಣ್ಣಿಗೆ ಯಾವ ರೀತಿಯಾಗಿ ಪ್ರಹಾರ ಮಾಡಬಹುದು ಅಷ್ಟ್ರ ಮತ್ತಿಗೆ ಒಂದು ಹೊಡೆದಂತೆ ದಡಾರಂತ ಕೆಳಬಿಟ್ಟು ಒಂದೇ ಒಂದು ಹೊಡೆತ. ಎದ್ದು ಬಿದ್ದವಳು ಎದ್ದು ಬಂದ್ಲು, ನಮಸ್ಕಾರ ಮಾಡಿಕೊಂಡ್ಲು. ಮಹನೀಯ, ವಾನರೋತ್ತಮ, ಹರಿಶ್ರೇಷ್ಠ. ಈಗೊಂದು ಅರ್ಥ ಆಗ್ತಾ ಇದೆ. ನನಗೊಂದು ಬ್ರಹ್ಮದೇವರ ವರ ಇತ್ತು. ಬ್ರಹ್ಮದೇವರು ಹೇಳಿದ್ರು ರಾವಣ ಯಾವಾಗ ಹಾಳಾಗ್ತಾನೆ ಅಂತ ಹೇಳಿದ್ರು. ಯಾವುದೋ ಒಂದು ಬಲವಾದಂಥ ಜನ ಬಂದು ನಿನಗೆ ಹೊಡಿತಾನೆ, ಆ ಹೊಡೆದ ತಕ್ಷಣ ನೀನು ತಿಳ್ಕೋ, ಅಲ್ಲಿಂದ ಆಚೆಗೆ ರಾವಣನ ಪತನ ಆಗ್ತದೆ ಅಂತ. ಈ ದೇಶಕ್ಕೆ ಆ ರೀತಿಯಾದಂತಹ ಒಂದು ಶಕ್ತಿ ಬರಬೇಕಾಗಿದೆ. ಅದು ಹನುಮಂತನ ಶಕ್ತಿಯೇ ಸರಿ. ಅದು ಈ ಕಷ್ಟ ಕೋಟಲೆಗಳಿರುವಂತಹ ಭಾರತ ಮಾತೆ, ಇವಳನ್ನ ವಿಶ್ವಗುರು ಮಾಡಬೇಕು ಅಂತಂದ್ರೆ ಹನುಮಂತನ ಶಕ್ತಿ ಒಂದು ಬೇಕು ನಮಗೆ. ಅದು ಎಲ್ಲಿರ್ಬೇಕು ಅಂದ್ರೆ ಯಾರೋ ಈಗ ಭಗವಂತನಾಗಿ ಬಂದು ಏನೋ ಕಾಯ್ತಾನೆ ಅಂತಲ್ಲ, ಯಾರೋ ಭಗವಂತ ಬಂದು ಅವತಾರ ಪುರುಷನಾಗಿ ಬರ್ತಾನೆ ಅಂತಲ್ಲ. ಈ ಕಲಿಯುಗದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಧಾರ್ಮಿಕತೆಯನ್ನು ಹೆಚ್ಚೆಚ್ಚಾಗಿ ನಾವು ಅದನ್ನ ಅನುಷ್ಠಾನಕ್ಕೆ ತರ್ತಾ ಇದ್ದಂಗೆಲ್ಲನೂ ಈ ಶಕ್ತಿ ಜಾಸ್ತಿ ಆಗತ್ತೆ. ಎಲ್ಲೆಲ್ಲಿ ಮಠಮಾನ್ಯಗಳಿಗೆ, ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ನಾವು ಹೆಚ್ಚೆಚ್ಚು ಆದ್ಯತೆಯನ್ನು ಕೊಡ್ತಾ ಹೋಗ್ತೀವಿ, ಆಗ ಆ ಧರ್ಮಾನುಷ್ಠಾನದಲ್ಲಿ ನಾವು ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಗೊತ್ತಾಗತ್ತೆ. ಅದೇ ಹನುಮ ಶಕ್ತಿಯಾಗಿ ಪರಿಣಮಿಸ್ತದೆ. ಅವಳನ್ನು ಹೊಡೆದೋಡಿಸಿದಂತಹ ಆ ಒಂದು ಹನುಮಂತ ಮುಂದುವರಿತಾ ಸೀದಾ ಹುಡುಕೊಂಡು ರಾವಣನ ಅರಮನೆಗೆ ಹೋಗ್ತಾನೆ. ಎಷ್ಟು ದೊಡ್ಡದಾದಂಥ ಅರಮನೆ ರಾವಣನ ಅರಮನೆ, ಎಷ್ಟು ದೊಡ್ಡದಾದಂಥ ಅಂತಸ್ತುಗಳಿರುವಂಥ ಅರಮನೆ ರಾವಣನ ಅರಮನೆ. ಎಲ್ಲವೂ ರಾಕ್ಷಸಮಯ, ವಿಕಾರವಾದಂತಹ ಕಿರುಚಾಟಗಳು. ಅದಕ್ಕೆ ಹೇಳೋದು, ನೋಡೋಕ್ ಚೆನ್ನಾಗಿದ್ರೆ ಆಗಲ್ಲ. ಆಳ್ ನೋಡಿದ್ರೆ ಅಂಧಕಾರ, ಬಾಳ್ ನೋಡಿದ್ರೆ ಬಂಡುಗೇಡು ಅಂತ ಎಷ್ಟೊಂದು ಜನ ಇರ್ತಾರೆ. ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತಾರೆ. ನಡವಳಿಕೆ ಮಾತ್ರ ರಾವಣೀಯ ನಡವಳಿಕೆ. ಸದಾಕಾಲ ಯಾವುದೋ ಹೆಣ್ಣಿನ ಬಗ್ಗೆ ಮಾತಾಡೋದು, ಸದಾಕಾಲ ಯಾವುದೋ ಆಸ್ತಿ ಇನ್ನೊಂದು ಮತ್ತೊಂದು ಬೇಕು ಅಂತ ಚಿಂತನೆ ನಡೆಸೋದು, ಸದಾಕಾಲ ಇನ್ಯಾರನ್ನೋ ಹೇಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರೋದು, ಇದೆಲ್ಲವೂ ಯಾವುದು ಅಂತಂದ್ರೆ ಇದು ರಾವಣೀಯ ಪ್ರವೃತ್ತಿಯೇ. ಇದರಿಂದ ಹೊರಗೆ ಬಂದು ಆ ಸೀತೆಯನ್ನು ಹೊರಗೆ ತರಬೇಕು. ಇಂಥ ಪ್ರವೃತ್ತಿಯಿಂದ ತಾಯಿಯನ್ನು ಹೊರಗೆ ತರಬೇಕಾಗಿದೆ, ಭಾರತ ಮಾತೆಯನ್ನು ಹೊರಗೆ ತರಬೇಕಾಗಿದೆ. ಹಾಗಾಗಿ ಆ ರಾವಣನ ಆ ಒಂದು ಅರಮನೆಯನ್ನು ನೋಡ್ತಾರೆ, ಬೇರೆ ಬೇರೆ ಪ್ರಮುಖ ರಾಕ್ಷಸರ ಮನೆಗಳನ್ನು ನೋಡ್ತಾರೆ. ಇಡೀ ಲಂಕೆಯನ್ನೆಲ್ಲವೂ ಜಾಲಾಡಿಸ್ಬಿಡ್ತಾರೆ. ಹೇಗೆ ಅಂತಂತಂದ್ರೆ ಅವರು ಹದ್ದಿನ ಕಣ್ಣು ಅಂತ ಒಂದು ಪದ ಯಾವಾಗಲೂ ಸಿಗ್ತದೆ. ಹದ್ದು ಆಕಾಶದಲ್ಲಿ ಓಡಾಡ್ತಾ ಇರ್ತದೆ. ಇದೊಂದು ಬಹಳ ಸೂಕ್ಷ್ಮತೆ ನೋಡಿ, ಚೆನ್ನಾಗಿ ಹೇಳ್ತೀನಿ. ಆಕಾಶದಲ್ಲಿ ಆಡ್ತಾ ಇರುವಂತಹ ಹದ್ದು ಕೆಳಗಡೆ ಎಲ್ಲೋ ನೆಲದ ಮೇಲೆ ಬಿದ್ದಿರುವಂತ ಸಣ್ಣ ಅಕ್ಕಿಯ ಕಾಳು, ಯಾವುದೋ ಧಾನ್ಯದ ಕಾಳನ್ನ ಗಮನಿಸ್ತದಂತೆ, ಅಥವಾ ಯಾವುದೋ ಸತ್ತು ಬಿದ್ದಿರುವಂತಹ ಸಣ್ಣ ಒಂದು ಪದಾರ್ಥವನ್ನ ಗಮನಿಸ್ತದಂತೆ. ಅದಕ್ಕೆ ಆಕಾಶದಲ್ಲಿ ಎಷ್ಟೋ ಮೀಟರ್ ಎತ್ತರದಲ್ಲಿ ಇರ್ತದೆ. ಹದ್ದಿನ ಕಣ್ಣು ಅಂತ ಹೇಳ್ತಾರೆ. ಆ ಹದ್ದಿನ ಕಣ್ಣಿಗೆ ಅದು ಕಾಣಿಸಿ ಅಲ್ಲಿಂದ ಸೀದಾ ಬಂದು ಎತ್ಕೊಂಡು ಹೋಗ್ತದೆ. ಅಂದ್ರೆ ಅದಕ್ಕೆ ಎಷ್ಟು ಕನ್ಫರ್ಮ್ ಅಂದ್ರೆ ಅಲ್ಲಿಂದ ನೋಡಿರೋದು ಅಷ್ಟು ಸ್ಪಷ್ಟವಾಗಿದೆ ಅಂತ. ಸೊ ಹಾಗಾಗಿ ಹದ್ದಿನ ಕಣ್ಣಿನಲ್ಲಿ ಇದನ್ನೆಲ್ಲ ನೋಡಿದ್ರು ಹನುಮಂತ ದೇವರು. ಎಲ್ಲೂ ಹೇಗೆ ನೋಡಿದ್ರು ಎಲ್ಲ ಪಟ್ಟಗಳನ್ನು ಎಲ್ಲವನ್ನು ತಿರುಗಾಡಿ ಎಲ್ಲಿ ನೋಡಿದ್ರು ಯಾವುದೇ ಸೀತೆಯ ಕುರುಹು ಕಾಣಲಿಲ್ಲ ಅಂತ ಹೇಳುವಾಗ ಒಂದು ನಮ್ಮ ಇನ್ನು ಸುಂದರಕಾಂಡದಲ್ಲಿರುವಂತಹ ಪ್ರಮುಖ ಘಟ್ಟವನ್ನು ನಾವು ತಲುಪಿದ್ದೀವಿ. ಇನ್ನೊಂದಿಷ್ಟು ಹುಡುಕಾಟ ಮಾಡಿದ್ರೆ ಹನುಮಂತ ದೇವರು ಅವ್ರು ನೋಡಿದಂತಹ ವಿಚಿತ್ರವಾದ ಸನ್ನಿವೇಶಗಳನ್ನು ನಮಗೆ ವರ್ಣಿಸ್ತಾರೆ. ಇವೆಲ್ಲವನ್ನು ನಾಳಿನ ಸಂಚಿಕೆಯಲ್ಲಿ ನಾವು ನೋಡೋಣ ಅಂತ ನಮ್ಗೆ ಹೇಳ್ತಾ, ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆ, ಮನೆಯಲ್ಲಿ ರಾಮ ಮನದಲ್ಲಿ ರಾಮ, ಆದಷ್ಟು ಒಂದು ಸಂಕಲ್ಪ ಮಾಡಿ ಈ ರಾಮನವಮಿಯಿಂದ ಮುಂದಿನ ರಾಮನವಮಿಯ ಒಳಗಡೆ ನಾವು ಒಂದು ರಾಮಾಯಣದ ಪುಸ್ತಕವನ್ನು ನಮ್ಮ ಮನೆಯಲ್ಲಿ ಇಡ್ಬೋದಾ, ಅಷ್ಟೇ ಕಳಕಳಿ. ಇಂದಿನ ವಿಶೇಷ ಈ ಒಂದು ಚಿತ್ರೀಕರಣ ಮಾಡಿರೋದು ನಮ್ಮ ದೊಡ್ಡಜಾಲದ ಮುತ್ಯಾಲಮ್ಮ ದೇವಿಯ ದೇವಸ್ಥಾನ, ಎಲ್ಲಿ ನಾನು ಆ ದೇವಿಯ ಸೇವೆಯನ್ನು ಮಾಡ್ತೇನೆ. ಆ ಒಂದು
ದೇವಿಯ ಸಾನ್ನಿಧ್ಯದಲ್ಲಿ ನಾವು ಕೂತಿದ್ದೀವಿ. ನಿಮ್ಗೆಲ್ಲರಿಗೂ ಸಹ ಆ ತಾಯಿಯ ವಿಶೇಷ ಕೃಪಾ ಕಟಾಕ್ಷ ಸಿಗಲಿ ಅಂತ ಮತ್ತೊಂದು ಸತಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಭಗವಂತ ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.